ಹೇಟ್ ಸ್ಪೀಚ್ ಬಗ್ಗೆ ಯಾಕೆ ಅಪೋಸ್ ಮಾಡಬೇಕು? ನೀ ಹೇಟ್ ಸ್ಪೀಚ್ ಮಾಡ್ತಿದ್ದ ಅಂದ್ರೆ ನೀವು ಅಪೋಸ್ ಮಾಡ್ಬೇಕಲ್ಲ. ಈಗ ನಾ ಹೇಟ್ ಸ್ಪೀಚ್ ಮಾಡ್ತಿದ್ದ ನಾ ಅಪೋಸ್ ಮಾಡ್ಬೇಕು. ಕೇಳ್ರಿ, ಹೇಟ್ ಸ್ಪೀಚ್ ನಾ ಮಾಡ್ತಿದ್ದ ಅಂದ್ರೆ ನಾನು ಅಪೋಸ್ ಮಾಡಬೇಕು. ಮತ್ತು ಅದೇನೋ ಬೇರೆ BJP ಅವ್ರಿಗೆ ಅಟ್ಟೆ ಹೇಟ್ ಸ್ಪೀಚ್ ಅದ. ಕಾಂಗ್ರೆಸ್ನವ್ರು ನಾವೇನಾರ ಮಾತಾಡಿದ್ರೆ ಈಗ ನಾಳೆ MB ಪಾಟೀಲ್ ಯಾರೋ ಹೇಟ್ ಸ್ಪೀಚ್ ಮಾಡ್ತೀನಪ್ಪ, ಹಾಂ ನಾನು ಯಾರಿಗೊಬ್ಬರು ಬೈತೀನಿ ಹೇಟ್ ಸ್ಪೀಚ್ ಮಾಡಿ ಅಂತ ಭಾಷಣ ಮಾಡ್ತೀನಿ ತಿಳ್ಕೊಡಿ, ನನಗೂ ಅನ್ವಯಿಸ್ತದೆ, ಅದು ಕಾಂಗ್ರೆಸ್ನವ್ರಿಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ, ಎಲ್ಲ ಸಂಘಟನೆಗಳಿಗೂ ಅನ್ವಯಿಸ್ತದೆ. ಕುಂಬಳಕಾಯಿ ಕಳ್ಳ ನಮಗೆ ಹೆಗಲು ಮುಟ್ಟು ನೋಡ್ಕೊಂಡು ನೀವೇ ಕೆಲಸ ಮಾಡ್ತಿರೋದಮ್ಮ. ಸರ್, ಅನ್ನಕೋಮಿನವರು ಪಾಕಿಸ್ತಾನ ಪರವಾಗಿ ಮಾತನಾಡ್ತಾರೆ, ಅವ್ರಿಗೂ ನಾವು ಬೇಯಲೇಬೇಕಾಗತ್ತಲ್ಲ, ಅದು ಹೆಂಗೆ? ಅವ್ರು ಮಾತಾಡಿದಾಗ ಅವ್ರ ಮ್ಯಾಗ ಹಾಕೋಣಲ್ಲ ಕೇಸು, ಹೇಟ್ ಸ್ಪೀಚ್. ಪಾಕಿಸ್ತಾನ ಬಗ್ಗೆ ಮಾತಾಡಿದ ಅವ್ರ ಮ್ಯಾಗ ಹೇಟ್ ಸ್ಪೀಚ್ ಹಾಕೋಣಂತ ಯಾರು ಹೇಳಿದ್ರು? ನಾವು ಎಲ್ಲ ಬಿಡುಗಡೆನಾಗಿದ್ರು, ನಮಾಜ್ ಬಿದ್ದಿದ್ದು, ಸುಮ್ಮನೆ ಯಾಕೆ ಮಾತಾಡ್ತೀರಿ? ಅಂದು ಟಿಪ್ಪು ಸುಲ್ತಾನ, ಇಂದು ಶಿವಾಜಿ ಮಹಾರಾಜ. ಅವರ ಹೆಸರನ್ನು ತೆಗೆದು ರಾಮ ಹೆಸರಿಡೋದು ಸೂಕ್ತ ಅಲ್ಲ. ರಾಮ್ ಅವ್ರ ಹೆಸರನ್ನ ತೆಗೆದು ಮಹಾತ್ಮ ಗಾಂಧಿ ಹೆಸರು ತೆಗೆದುತ್ತಲ್ಲ, ಯಾರದೇ ಇರಲಿ ಅದು. ರಾಮ್ ಅವ್ರ ಹೆಸರು ಮಹಾತ್ಮ ಗಾಂಧಿ ರೋಜ್ಗಾರ್ ರಾಮನ ಯೋಜನೆ ಅಂತಿತ್ತಂದ್ರೆ ಅದನ್ನು ತೆಗೆದು ಮಹಾತ್ಮ ಗಾಂಧೀಜಿ ಯಾರ್ದೋ ಒಬ್ಬರು ತೆಗೆದು ಇದು ಮಾಡುವಂಥದ್ದು ಇದಲ್ಲ. ಅವರು ಅದನ್ನು ಮಹಾತ್ಮ ಗಾಂಧಿ ರೋಜ್ಗಾರ್ ನಿನ್ನೆ ಹೇಳಿದ್ನಲ್ಲಿ, ನಿನ್ನೆ ಓಪನ್ ಮಿಟ್ಸ್ ಮೊದಲೇನಿತ್ತು ರೋಜ್ಗಾರ್ ಯೋಜನೆಯಲ್ಲಿ ಭಾಳಷ್ಟು ಅದರಿಂದ ಬೆನಿಫಿಟ್ ಆಗಿತ್ತು. ಸ್ಥಳೀಯವಾಗಿ ಉದ್ಯೋಗ ಸಿಗ್ತಿತ್ತು, ಬೇರೆ ಕಡೆ ಗುಳಿ ಹೋಗುವಂಥದ್ದಿರಲಿಲ್ಲ. ಆಮೇಲೆ ಅಸೆಟ್ ಕ್ರಿಯೇಟ್ ಆಗಿತ್ತು, ನಮ್ಮ ಕೆರೆಗಳು, ಚೆಕ್ ಡ್ಯಾಮು, ಸಾಲಿ ಕಂಪೌಂಡ್ಗಳು, ಸ್ಕೂಲ್ ರೂಮ್ಸು ಎಲ್ಲನೂ ಆಗ್ತಾಯಿತ್ತು. ಮೊದಲೇನಿತ್ತು ಅಂದ್ರೆ ಮಹಾತ್ಮ ಗಾಂಧಿ ಏನು ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿಯವರು ಚೇರ್ಪರ್ಸನ್ ಆಗಿ UPA ಇರೋದಾದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ನರೇಗಾದಾಗ 100% ಲೇಬರ್ ಕಾಸ್ಟು ಸೆಂಟ್ರಲ್ ಗೌರ್ಮೆಂಟ್ ಇರ್ತಿತ್ತು. ಮಟೀರಿಯಲಲ್ಲಿ 75% ಸೆಂಟ್ರಲ್ ಗೌರ್ಮೆಂಟು, 25% ಸ್ಟೇಟ್ ಗೌರ್ಮೆಂಟ್ ಇರ್ತಿತ್ತು. ಈಗ ಇವರು ಬದಲಾವಣೆ ಏನು ಮಾಡಿದ್ದಾರೆ, ಫ್ಲ್ಯಾಟ್ 25 ಇದ್ದದ್ದು 40, 0 ಇದ್ದದ್ದು 40 ಅಂದರೆ ರಾಜ್ಯ ಸರ್ಕಾರಕ್ಕೆ 16,000 ಕೋಟಿ ರೂಪಾಯಿ ಬರ್ಡನ್ ಇದಾಗ್ತದೆ. ಆಮೇಲೆ ಸ್ಲೋಲಿ ಅದನ್ನು ಆ ಯೋಜನೆ ರಾಮರ ಹೆಸರು ಮಾಡಿದಾರೆ ಅಂದಾಗ ಅದು ಯೋಜನೆ ಬದುಕಬೇಕಲ್ಲ, ಮತ್ತು ಉನ್ನತ ಮಟ್ಟಕ್ಕೆ ಒಯ್ಯಬೇಕಲ್ಲ, ಅದನ್ನು ಸ್ಲೋಲಿ ಅದನ್ನು ಕೊಲ್ತಾ ಇದ್ದಾರೆ. ಅದನ್ನು ಯೋಜನೆ ನಂಬರ್ ಆಫ್ ಮ್ಯಾಂಡೇಜ್ ಏನಿದಾವಲ್ಲ, ಇಷ್ಟು ದಿವಸ ಇರಬೇಕು ಅನ್ನೋದನ್ನು ಕಡಿಮೆ ಮಾಡ್ಕೊಂಡು ಬರ್ತಾರೆ. ನೀವು ತೆಗೆಸ್ಬಿಟ್ರೆ ನಮ್ಮ ಜಿಲ್ಲಾದೇ ಕೊಡ್ತಾ ಇದ್ದೀನಿ ನಾನು ಸ್ಟಾಟಿಸ್ಟಿಕ್ಸ್ ನಿನ್ನೆ ಹೇಳಿದ್ದೀನಿ KDPದಾಗ, ಅದು ಚಾರ್ಟ್ ರಿಲೀಸ್ ಮಾಡ್ತೀನಿ ನಿಮಗೆ, ಹಾಗೆ ಎಷ್ಟು ನಮ್ಮ ಜಿಲ್ಲೆಗೆ ಹೊರತಾ ಬಿದ್ದಿದೆ ಅಂತೇಳಿ. ಅಂದ್ರೆ ಮಹಾತ್ಮ ಗಾಂಧಿ ರೋಜ್ಗಾರ್ ಮೊದಲಿನ ದುಡ್ಡಿತ್ತು, ಆ ದುಡ್ಡು ಕಡಿಮೆ ಮಾಡ್ಕೊಂಡು ಬಂದು ಟೇಪರ್ ಮಾಡ್ತಾ ಇದ್ದಾರೆ. ಟೇಪರ್ ಮಾಡ್ಕೊಂತ ಒಂದು ದಿವಸ 0 ಮಾಡಿ ರಾಮ್ ಅವ್ರನ್ನೂ ಮುಗಿಸ್ಬಿಡ್ತಾರೆ. ರಾಮದೇವ್ರ ಹೆಸರು ಇಟ್ಟದಕ್ಕೆ ಅದನ್ನು ಬೆಳೆಸ್ಬೇಕಲ್ಲ, ಅದನ್ನು ಮಾಡಲ್ಲ, ಅವ್ರು ಮುಗಿಸ್ಬಿಡ್ತಾರೆ, 0 ಮಾಡಿಬಿಡ್ತಾರೆ. ರಾಮರ ಹೆಸರ ಮೇಲೆ ಅದನ್ನು ಶೂನ್ಯ ಮಾಡ್ತಾರೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.